ಪ್ರಜಾಶಕ್ತಿ ನಡಿಗೆ ಸಮಸ್ಯೆಗಳ ಮುಕ್ತಿ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುನೀತ್. ನಾವು ಕಳೆದ ಒಂದು ದಿನದ ಹಿಂದೆ ವಾರ್ಡ್ ನಂಬರ್ 22 ಭಾರತೀ ನಗರದಲ್ಲಿರುವಂಥ ಸಮಸ್ಯೆಗಳನ್ನು ಸುದ್ದಿ ಮಾಡಿ ವರದಿಯನ್ನು ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ಕರೆಗೆ ಸ್ಪಂದಿಸಿದಂಥ ಅಧಿಕಾರಿಗಳು, ನಮ್ಮ ಸುದ್ದಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಇಲ್ಲಿನ ಜನರ ಸಮಸ್ಯೆಗಳನ್ನು ಸದ್ಯಕ್ಕೆ ಬಗೆಹರಿಸೋದಕ್ಕೆ ಮುಂದಾಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾವು ಇಲ್ಲಿರುವಂಥ ಅವ್ಯವಸ್ಥೆಯ ಬಗ್ಗೆ ಮತ್ತು ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನು ವರದಿ ಮಾಡಿ ಬಿತ್ತರಿಸಿದ್ವಿ. ಇದಕ್ಕೆ ಸ್ಪಂದಿಸಿದಂಥ ಅಧಿಕಾರಿಗಳ ತಂಡ ಇಂದು ಬೆಳಗಿನಿಂದಲೂ ಕೂಡ ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅವನ್ನೆಲ್ಲವನ್ನೂ ಕೂಡ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಕಾರ್ಮಿಕರು ಚರಂಡಿಯನ್ನು ಕ್ಲೀನ್ ಮಾಡ್ತಾ ಇರುವಂಥದ್ದು ಮತ್ತು JCBಯ ಮುಖಾಂತರ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದ್ವು, ಗಿಡಗಳಿದ್ವು, ಅದರೆಲ್ಲವನ್ನೂ ಕೂಡ ತೆರವು ಮಾಡಿ ಇಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸರ್, ಈಗ ನಾವು ಸುದ್ದಿ ಮಾಡಿದ್ವಿ ಇಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಅಂತ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್, ಈಗ ಮೊನ್ನೆ ಪಾಪ ನೀವು ಬಂದರು, ಪ್ರಜಾಶಕ್ತಿ ಚಾನಲ್ ಕಡೆಯಿಂದ ಬಂದ್ಬಿಟ್ಟು ನಾವೆಲ್ಲ ಕೇಳ್ಕೊಂಡಿದ್ವಿ, ಈ ಥರ ಪ್ರಾಬ್ಲಮ್ ಐತೆ, ಸಮಸ್ಯೆ ಐತೆ, ನಮ್ಗೊಂದು ಸ್ವಲ್ಪ ಇದು ಬಗೆಹರಿಬೇಕು ಅಂತ ಹೇಳಿದಾಗ ಅವರು ನಿಮ್ಮ ಚಾನಲ್ ಮೂಲಕ ಎಲ್ಲ ನೋಡ್ಕೊಂಡು ಅಧಿಕಾರಿಗಳಿಗೆ ಹೋಗಾಯ್ತಿದ್ದು ಮುಟ್ಟಿರೋದಕ್ಕೋಸ್ಕರ ಬಂದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಪಾಪ 7 ಗಂಟೆಗೆ ಬಂದು ಅವರೇ ನಮ್ಮನ್ನು ಎಬ್ಬರಿಸು, ಬಾಪ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳಿ ಏನೇನು ಬೇಕು ಎಲ್ಲ ಕೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಬಂದು ನೋಡ್ಬೋದು ನೀವು, JCB ಬಂದ್ಬಿಟ್ಟು ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅನುಕೂಲ ಆಗಿದೆ ಸರ್, ನಿಮ್ಮ ಪ್ರಜಾಶಕ್ತಿಯಿಂದ ತುಂಬ ಅನುಕೂಲ ಆಗಿದೆ. ತುಂಬ ಲೈಟ್ ಎಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದಾರೆ. ಏನು ಹೇಳಿದ್ದಾರೆ ಸರ್? ಈಗ ಬಂದಿದ್ರು ಅವರು ಬಂದಿದ್ರು, ಅವ್ರನ್ನ ಹತ್ರ ಹೇಳಿದೆ, ಆಯ್ತು ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಅದು ಸಮಸ್ಯೆ ಬಗೆಹರಿತು ಸರ್, ಇನ್ನು ಸ್ಲ್ಯಾಬು ಸಮೇತ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಸದ್ಯ ಇದೀಗ ಭಾರತೀ ನಗರದಲ್ಲಿರುವಂಥ ಸಮಸ್ಯೆಗಳನ್ನು ಅಧಿಕಾರಿಗಳು ಅರಿತುಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಾಗಿ ಜನರಿಗೆ ಸದ್ಯಕ್ಕೆ ಆಶ್ವಾಸನೆಯನ್ನು ಕೊಡ್ತಾ ಇರುವಂಥದ್ದು. ಮೇಡಮ್, ಈಗ ನೀವು ಹೇಳಿದ್ರಿ ತುಂಬ ಸಮಸ್ಯೆ ಇದೆ, ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ, ಲೈಟ್ ಇಲ್ಲ ಅಂತ. ಈಗ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಬಂದು ಬೆಳಗ್ಗೆಯಿಂದ ಬಂದು ಎಲ್ಲ ಕೇಳಿ ವಿಚಾರಿಸ್ಕೊಂಡು ಹೋಗ್ತಿದ್ದಾರೆ ಸರ್. ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸ್ಲ್ಯಾಬ್ ಕೂಡ ಹಾಕ್ತೀವಿ ಅಂತ ಬಂದು ಹೇಳೋದ್ರು. ಬೆಳಗ್ಗೆಯಿಂದ ಎಲ್ಲ ಕೆಲಸ ಕಾರ್ಯಗಳು ನಡೀತಿದೆ. ಪ್ರಜಾಶಕ್ತಿ ಕಡೆಯಿಂದ ನಮಗೆ ತುಂಬ ಅನುಕೂಲ ಆಗಿದೆ, ಕೆಲಸ ನಡೀತಿದೆ. ತುಂಬ ಧನ್ಯವಾದಗಳು ಸರ್. ಇದಿಷ್ಟು ಇಲ್ಲಿನ ಜನರು ಹೇಳ್ತಾ ಇರೋಂಥ ಮಾತು. ಈ ರೀತಿ ನಾವು ವರದಿ ಮಾಡಿದಾಗ ಸ್ಪಂದಿಸಿ ಅಧಿಕಾರಿಗಳು ಸ್ಥಳಕ್ಕೆ ವೀಕ್ಷಣೆಯನ್ನು ಮಾಡಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನ ಅರಿತುಕೊಂಡು ಜನಗಳ ಕಷ್ಟವನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಕೂಡ ನಮಗೂ ಕೂಡ ಖುಷಿಯ ವಿಚಾರ. ಇದೇ ರೀತಿಯಾಗಿ ನಾವು ಮಾಡುವಂಥ ವರದಿಗಳಿಗೆ ನೀವು ಸ್ಪಂದಿಸಿ ಜನರ ಕಷ್ಟಗಳನ್ನು ನಿವಾರಣೆ ಮಾಡೋದರಲ್ಲಿ ಮುಂದಾದರೆ ನಾವು ಕೂಡ ನಿಮ್ಮ ಕಾರ್ಯವೈಖರಿಯನ್ನು ಪ್ರಶಂಸೆ ವ್ಯಕ್ತಪಡಿಸ್ತೇವೆ ಅಂತ ನಾವು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.